ಗುಡ್ ಮಾರ್ನಿಂಗ್ ಸಿಸ್ಟರ್. ಇದು ದೇವರಾಯ ಪೇಷಂಟ್ ಹೇಗಿದ್ದಾರೆ? ಫೈಲ್ ಕೊಡಿ. ಇವರಿದೊಂದು ನೋಡಿ ಬರುವ ಬನ್ನಿ. ಇನ್ನು ಅವರದ್ದು ಬಾಕಿ ಅವರದ್ದೆಲ್ಲ ಸಹ ಫೈಲ್ಸ್ ತಗೊಳ್ಳಿ, ಎಲ್ಲೊಮ್ಮೆ ರೌಂಡ್ಸ್ ಮಾಡಿ ಬರುವ. ಇದು ಇವರಿಗೆ ಒಂದು ಇದು ಟ್ಯಾಬ್ಲೆಟ್ ಹಾಕಿಬಿಡಿ, ಅದು ಸೆಫಿಕ್ಸೇಮ್. ಮತ್ತು ಅದು ಸೆಕೆಂಡ್ ಫ್ಲೋರಲ್ಲಿ ಒಂದು ಪೇಷಂಟ್ ಇದ್ದಾರಲ್ಲ, ಆ ಸೆಕೆಂಡ್ ಫ್ಲೋರ್ ಇದು ಪೇಷಂಟಿಗೆ GRBS ಮಾಡಿದೆಯಾ ಚೆಕ್ ಮಾಡಿ ಅವರಿಗೆ ಒಂದು 6 ಯೂನಿಟ್ಸ್ ಇನ್ಸುಲಿನ್ ಹಾಕಿಬಿಡಿ. ಸೆಕೆಂಡ್ ಫ್ಲೋರಿಗೆ ಹೋಗಿ ಬರೆದು ಬಿಡ್ತೀರಾ? ಓಕೆ. ಮುಂಚೆ ಹೀಗೆಲ್ಲ ಆಗ್ತಿತ್ತು ಅಲ್ವಾ? ಮುಂಚೆ ಹೀಗೆಲ್ಲ ಆಗ್ತಿತ್ತು. ಹೇಗೆ ಹೇಳಿದರೆ, ನಾವು ಬರುವಾಗ ನಾವೊಂದು ಪೇಷಂಟ್ ಯಾರ ಬಗ್ಗೆ ಕೇಳಬೇಕು, ಅವರನ್ನು ನೋಡಬೇಕು, ಅವರ ಕೇಸ್ ಶೀಟ್ ಬೇಕು ಕೇಳಿದರೆ, ಬಂದ ಕೂಡಲೇ ನಾವು ಕೇಸ್ ಶೀಟ್ ಕೇಳುವಾಗ ಸಿಸ್ಟರ್ಸಿಗೆ ಆಗಲಿ ಡ್ಯೂಟಿ ಡಾಕ್ಟರ್ಸಿಗಾಗಲಿ ಇಲ್ಲಿ ಎಲ್ಲ ಕೇಸ್ ಶೀಟ್ ಇಟ್ಕೊಂಡಿರ್ತಾರಲ್ಲ, ಅದು ಮಧ್ಯದಲ್ಲಿ ಆ ಪೇಷಂಟ್ದು ಹುಡುಕಿ ಗಡಿಬಿಡಿಯಲ್ಲಿ ಹುಡುಕಿ ತೆಗೆದು ಕೊಡಬೇಕು. ಈಗ ನಾವು ಆ ಥರ ಎಲ್ಲ ಕಷ್ಟಪಡಬೇಕಂತ ಇಲ್ಲ. ಅದ್ರ ಜೊತೆಗೆ ಇವಾಗ ಒಂದು ಪೇಷಂಟಿದ್ದು ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿದೆ, ಬೇರೆ ಫ್ಲೋರಿದ್ದು ಪೇಷಂಟ್ ಬಗ್ಗೆ ಇಲ್ಲಿ ನಾನೇನೋ ಒಂದು ಇನ್ಫಾರ್ಮೇಷನ್ ಹೇಳಿದೆ. ಆ ಪೇಷಂಟ್ ಬಗ್ಗೆ ಆ ಪೇಷಂಟ್ದು ಕೇಸ್ ಶೀಟಲ್ಲಿ ಅವರಿಗೆ ಆ ಮೆಡಿಸಿನ್ ಬರೀಲಿಕ್ಕೆ ಡ್ಯೂಟಿ ಡಾಕ್ಟರ್ ಹೋಗಿ ಯೂಶಲಿ ಎಂಟರ್ ಮಾಡ್ತಾರೆ. ಅದು ಅವರಿಗೆ ಮುಂಚೆ ಏನಾಗಬೇಕಿತ್ತು, ನಮಗೆ ನಾವಿಲ್ಲಿ ಹೇಳಿದ ಮೆಡಿಸಿನನ್ನು ಅವರು ಬೇರೆ ಫ್ಲೋರಿಗೆ ಹೋಗಿ ಅವರು ಅಲ್ಲಿ ಹೋಗಿ ಎಂಟರ್ ಮಾಡಿ ಬರಬೇಕಿತ್ತು. ಸಪೋಸ್ ಅವರೇನಾದ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿದರೆ ಮತ್ತೆ ಎಂಟರ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಪೆಂಡಿಂಗ್ ಇಡ್ತಿದ್ರು. ಮತ್ತೆ ಆ ಫ್ಲೋರಿಗೆ ಹೋಗುವಾಗ ಅವರು ಅದನ್ನು ಬರಿತಾ ಇದ್ರು. ಸಮ್ಟೈಮ್ಸ್ ಏನಾಗ್ತಿತ್ತು, ಅವರ ಬ್ಯುಸಿಯಲ್ಲಿ ಅದು ಕೆಲವೊಮ್ಮೆ ಬರೆಯೋದು ಡಿಲೇ ಆಗ್ತಾ ಇತ್ತು. ಸೊ ಸಮ್ಟೈಮ್ಸ್ ಅವರಿಗೆ ಬೇರೆ ಸಿಸ್ಟರ್ಸಿಗೆ ಆ ಇನ್ಫಾರ್ಮೇಷನ್ ಡಿಲೇ ಆಗಿ ಸಿಗ್ತಾ ಇತ್ತು. ಈಗ ನಮಗೆ ಆ ಥರ ಅಲ್ಲ. ಈಗ ನಮ್ಮದು ಡಿಜಿಟಲೈಸೇಷನ್ ಆಗಿರೋದಾಗಿ ಈಗ ಈ ಕೇಸ್ ಶೀಟನ್ನೆಲ್ಲ ಬದಿಗೆ ಹಾಕ್ತಾ ಇದ್ದೇವೆ. ಸೈಡಿಗೆ ಹಾಕಿ ನಾವಿವಾಗ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಉಡುಪಿಯ ಗಾಂಧಿ ಆಸ್ಪತ್ರೆ ಮೊನ್ನೆ ಜನವರಿ 1ನೇ ತಾರೀಕಿನಿಂದ ಸಂಪೂರ್ಣ ಪೇಪರ್ಲೆಸ್ ಆಗಿದೆ. ಸೊ ನಾನು ಡಿಜಿಟಲೈಸೇಷನ್ ಮತ್ತೆ ಪೇಪರ್ಲೆಸ್ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತ ಅಂದ್ಕೊಂಡಿದ್ದೆ, ಅಲ್ಲ ಅಂತ ಮೊನ್ನೆ ಗೊತ್ತಾಯ್ತು. ಸೊ ಪೇಪರ್ಲೆಸ್ ಆಗಿರೋದ್ರಿಂದ ಆಸ್ಪತ್ರೆ, ರೋಗಿ, ಸಮಾಜ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡಬಹುದಾಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿ ಈ ಸ್ಪೆಷಲ್ ಸ್ಟೋರಿನಲ್ಲಿ. ಈ ಡಿಜಿಟಲ್ ಆಗಿ ಯೂಸ್ ಮಾಡೋದು ಹೇಗೆ? ನಾ ಬಂದ ಕೂಡಲೇ ನಾ ಇಲ್ಲಿ ಬಂದು ಕೇಸ್ ಶೀಟ್ ಕೇಳಬೇಕಂತ ಸಹ ಇಲ್ಲ. ಕೆಳಗಡೆ ನಾವು ಬರುವಾಗಲೇ ನಮ್ಮ ಚೇಂಬರಲ್ಲೇ ನಮಗೆ ಈ ಟ್ಯಾಬ್ ಇರುತ್ತೆ. ಸೊ ಅಲ್ಲಿ 4th ಫ್ಲೋರಲ್ಲಿ ಯಾವ ಪೇಷಂಟ್ಸ್ ಇದ್ದಾರೆ ಅವರನ್ನೆಲ್ಲ ನಾವು ಈ ಟ್ಯಾಬಲ್ಲಿ ಅಲ್ಲಿಂದನೇ ಕೆಳಗೆ ಎಷ್ಟು ಪೇಷಂಟ್ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ, ನಾನು ಪೇಷಂಟ್ ಹೆಸರನ್ನೆಲ್ಲ ನೋಡಿ ಅಲ್ಲೇ ಎಲ್ಲ ಚೆಕ್ ಮಾಡಿ ಇಲ್ಲಿ ಬಂದು ಸೀದಾ ರೌಂಡ್ಸಿಗೆ ಪೇಷಂಟ್ ಹತ್ರಕ್ಕೆ ಹೋಗ್ಬೋದು. ನೋಡಿ, ಇದು ಶಶಿಧರ ಎನ್ನುವ ಪೇಷಂಟ್ ತುಂಬ ದಿವಸ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಸುಮಾರು 50 ದಿವಸದಷ್ಟು ಜನ ಅಡ್ಮಿಟ್ ಆಗಿದ್ರು. ಆ ಅಡ್ಮಿಟ್ ಆದ ಪೇಷಂಟ್ ಇದು ಆ ಅಡ್ಮಿಷನ್ ಟೈಮಲ್ಲಿ ಇದ್ದ ಕೇಸ್ ಶೀಟ್ನ ನಂಬರ್ ಆಫ್ ಪೇಪರ್ಸ್ ಇಷ್ಟು ಪೇಪರ್ಗಳಿರ್ತದೆ. ಇದು ಒರಿಜಿನಲ್ ಕೇಸ್ ಶೀಟ್ ಅಲ್ಲ. ಇದನ್ನು ನಾವು ಜೆರಾಕ್ಸ್ ಮಾಡಿ ಇನ್ಶೂರೆನ್ಸ್ನವರಿಗೆ ಕೊಡಲಿಕ್ಕೆ ಬೇಕಾಗಿ ಮಾಡಿಕೊಟ್ಟದ್ದು, ಅಟೆಸ್ಟೆಡ್. ಇದಕ್ಕೆ ನಾನು ಸೈನ್ ಹಾಕಿ ಕೊಡಬೇಕು. ಇದು ಇಷ್ಟು ಪೇಜಸ್ ಕೇಸ್ ಶೀಟಲ್ಲಿ ಅಷ್ಟು ಪೇಜ್ ಉಂಟು. ಇನ್ಶೂರೆನ್ಸ್ನವರಿಗೆ ಕೊಡಲಿಕ್ಕೆ ಮತ್ತೆ ಇಷ್ಟು ಪೇಪರ್ಗಳು, 2 ಸೆಟ್ ಪೇಪರ್ನ ಉಪಯೋಗ. ಈಗ ನಾನು ಅದನ್ನು ಡಿಜಿಟಲೈಸ್ ಮಾಡಿದರೆ ಅಷ್ಟು ಪೇಪರ್ ಕೂಡ ಕೇಸ್ ಶೀಟಲ್ಲೂ ಪೇಪರ್ ಇಲ್ಲ, ಡಿಜಿಟಲೈಸ್ ಆಗಿರ್ತದೆ. ನಾವು ಡೈರೆಕ್ಟ್ ಆಗಿ ಟ್ಯಾಬಲ್ಲೇ ಬರಿತೇವೆ. ನಾಳೆ ಇನ್ಶೂರೆನ್ಸ್ನವರು ಬೇಕು ಹೇಳಿದಾಗ ಜೆರಾಕ್ಸ್ ಮಾಡದೆ ಇದನ್ನು ತೆಗೆದೆ ಅದರಲ್ಲಿಯೇ ನಾನು ಅದರದ್ದು ಒಂದು ಕಾಪಿ PDF ಅನ್ನು ಫಾರ್ಮ್ಯಾಟ್ ಮಾಡಿ ಅದಕ್ಕೆ ಸೀಲ್ ಸಿಗ್ನೇಚರ್ ಅಲ್ಲೇ ಹಾಕಿ, ಡಿಜಿಟಲಿ ಸೀಲ್ ಸಿಗ್ನೇಚರ್ ಹಾಕಿ ಅದನ್ನೇ ನಾನು ಫಾರ್ವರ್ಡ್ ಮಾಡಿದರೆ ಇನ್ಶೂರೆನ್ಸ್ನವರಿಗೂ ಆಕ್ಸೆಪ್ಟ್ ಆಗ್ತದೆ. ಅಷ್ಟು ಪೇಪರ್ಗಳು ಉಳಿತು. ಕೇವಲ ಒಂದು ಪೇಷಂಟಿಂದ ಆಲ್ಮೋಸ್ಟ್ 100 ಪೇಜಿನಷ್ಟು ಪೇಪರ್ಗಳು, ಕೇಸ್ ಶೀಟಲ್ಲಿ 100 ಪೇಜಿನಷ್ಟು ಪೇಪರ್ಗಳು ಜೆರಾಕ್ಸ್ ಕೊಡುವಾಗ, ಅಟೆಸ್ಟೆಡ್ ಕಾಪಿಯನ್ನು ಕೊಡುವಾಗ ಉಪಯೋಗ ಆಗ್ತದೆ. ಡಿಜಿಟಲೈಸ್ ಮಾಡಿದ್ರಿಂದ ಅಷ್ಟು ಪೇಪರ್ನ ಉಳಿತಾಯ ಆಗ್ತದೆ, ಅಷ್ಟು ನಾವು ಮರಗಳನ್ನು ಸೇವ್ ಮಾಡ್ಬೋದು. ಅದಲ್ಲದಲ್ಲೇ ಈಗ ನಾನು ಇಲ್ಲಿ ಬಂದು ಪೇಷಂಟ್ ಇದು ಬಗ್ಗೆ, ಬೇರೆ ಫ್ಲೋರ್ ಇದು ಪೇಷಂಟ್ ಬಗ್ಗೆ ಡ್ಯೂಟಿ ಡಾಕ್ಟ್ರಿಗೆ ಸಪೋಸ್ ನಾನು ಆ ಪೇಷಂಟಿಗೆ ಆ ಮೆಡಿಸಿನ್ ಹಾಕಬೇಕು ಅಂತ ಹೇಳುವಾಗ ಅವರು ಪುನಃ ಕೆಳಗೆ ಹೋಗಬೇಕಂತಿಲ್ಲ. ಇಲ್ಲೇ ಇದೇ ಫ್ಲೋರಲ್ಲಿ ನಿಂತು ಸೆಕೆಂಡ್ ಫ್ಲೋರ್ ಆಗಲಿ ಫಸ್ಟ್ ಫ್ಲೋರ್ ಆಗಲಿ ಅಥವಾ ಕೆಳಗಡೆ ICU ಅಲ್ಲಿರುವಂಥ ಪೇಷಂಟದ ಫೈಲ್ ಓಪನ್ ಮಾಡಿ ಅದಕ್ಕೆ ಏನು ಮೆಡಿಸಿನ್ ಎಂಟ್ರಿ ಮಾಡಬೇಕು ಇಲ್ಲೇ ನಿಂತು ಎಂಟರ್ ಮಾಡ್ಬೋದು. ಸೊ ಆ ಡಿಲೇ ಆಗೋ ಇನ್ಫಾರ್ಮೇಷನನ್ನು at a time, the same time we can make it.
ಸೊ ಅವರಿಗೆ ಪೇಷಂಟಿಗೆ ತೊಂದರೆ ಆಗೋದಿಲ್ಲ, ಸಿಸ್ಟರ್ಸಿಗೆ ಇನ್ಫಾರ್ಮೇಷನ್ ಇಮಿಡಿಯೇಟ್ ಸಿಗುತ್ತೆ. ಇದರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಈವನ್ ಡ್ಯೂಟಿ ಡಾಕ್ಟರ್ಸಿಗೆ ಸಹ ಆ ಕಡೆ ಈ ಕಡೆ ಓಡೋ ಅಂಥ ಬರ್ಡನ್ ಕಮ್ಮಿ ಆಗ್ತಾ ಇದೆ. ಪೇಪರ್ಲೆಸ್ ಅಂತ ಹೇಳಿದರೆ, ಒಂದು ಆಸ್ಪತ್ರೆಗೆ ಒಂದು ರೋಗಿ ಬಂದಾಗ ಒಳಗೆ ಬಂದ ಕೂಡಲೇ ನಾವು ಪೇಷಂಟನ್ನು ಅಡ್ಮಿಷನ್ ಮಾಡಿದರೆ ಆ ಅಡ್ಮಿಷನ್ ಫಾರ್ಮಿಂದ ಹಿಡಿದು ಡಿಸ್ಚಾರ್ಜ್ ಆಗೋ ತನಕ, ಡಿಸ್ಚಾರ್ಜ್ ಸಮರಿ ತನಕ ಎಲ್ಲವೂ ಪೇಪರ್ ಮೇಲೆ ಬರಿತಿದ್ದೆವು. ಇನ್ಮೇಲೆ ನಾವು ಪೇಪರನ್ನು ಉಪಯೋಗಿಸದೆ ಎಲ್ಲವೂ ಡಿಜಿಟಲ್ ಮೀಡಿಯಾದಲ್ಲೇ ಇರ್ತದೆ. ಪೇಷಂಟ್ ಅಡ್ಮಿಷನ್ ಫಾರ್ಮ್ ಸಹ ಡಿಜಿಟಲ್ ಮೀಡಿಯಾದಲ್ಲೇ ಇರ್ತದೆ, ಡಿಸ್ಚಾರ್ಜ್ ಸಮರಿ ಸಹ ಡಿಜಿಟಲ್ ಮೀಡಿಯಾದಲ್ಲೇ ಇರ್ತದೆ. ಅನಿವಾರ್ಯತೆ ಬಿದ್ದಾಗ, ಅಗತ್ಯವಿದ್ದಾಗ ಮಾತ್ರ ಡಿಸ್ಚಾರ್ಜ್ ಸಮರಿಯಂತಹ ಅಥವಾ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಬೇಕಿದ್ದರೆ ನಾವು ಪ್ರಿಂಟ್ ಮಾಡಿ ಕೊಡ್ತೇವೆ. ಓಕೆ. ಇನ್ಮೇಲೆ ನೀವೆಲ್ಲ ಲ್ಯಾಪ್ಟಾಪಲ್ಲೋ, ಕಂಪ್ಯೂಟ್ರಲ್ಲೋ, ಟ್ಯಾಬಲ್ಲೋ ಹಾಗಾದ್ರೆ ಟೈಪ್ ಮಾಡ್ತೀರಿ ಅಲ್ವಾ? ನಾವು ಟೈಪ್ ಮಾಡುವ ಯೋಜನೆಯನ್ನ ಮಾಡಲಿಲ್ಲ. ಯಾಕಂದ್ರೆ ಟೈಪ್ ಮಾಡ್ಲಿಕ್ಕೆ ಹೋದ್ರೆ ಅದು ಸಮಯವನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತದೆ. ನಾವು ಯಾವುದೇ ಇನಿಷಿಯೇಟಿವ್ ತಗೊಂಡಾಗ ಅದು ಸಮಯವನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಸೀಮ್ಲೆಸ್ ವರ್ಕ್ ಹಾಳಾಗ್ತದೆ. ಹಾಗಾಗಿ ಟೈಪ್ ಮಾಡುವಂತದಿದ್ರೆ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಅದರ ಬದಲು ನಾವು ಇಷ್ಟು ದಿವಸ ಹೇಗೆ ಬರಿತಿದ್ವಿ ಪೇಪರ್ ಮೇಲೆ, ಅದರ ಬದಲು ಈಗ ನಾವು ಟ್ಯಾಬ್ ಅಲ್ಲಿ ಬರೀತೇವೆ. ಸೊ ಅದಕ್ಕೋಸ್ಕರ ಆ ಟ್ಯಾಬ್ ನ ಸ್ಟೈಲಸ್ ಅನ್ನು ಯೂಸ್ ಮಾಡಿಕೊಂಡು ಬರೆಯುವ ಕೆಲಸವನ್ನಷ್ಟೇ ಮಾಡ್ತೇವೆ. ಈ ತರ ಟ್ಯಾಬ್ ಇರ್ತದೆ, ಟ್ಯಾಬ್ ಅಲ್ಲಿ ಪೇಷಂಟ್ ಹೆಸರು ಇರ್ತದೆ, ಪೇಷಂಟ್ ಹೆಸರಲ್ಲಿ ನಾವು ಇದರಲ್ಲಿ ಹೀಗೆ ಬರೀತಾ ಹೋಗ್ಬೋದು. ಪೇಷಂಟ್ನ 5 ಪೇಜ್ಗಳು. ಸೊ ಪೇಷಂಟ್ ಪಾರ್ಟಿ ಸಿಗ್ನೇಚರ್ ಕೂಡ ಈ ಟ್ಯಾಬ್ ಅಲ್ಲೇ ಮಾಡ್ಲಿಕ್ಕೆ ಆಗ್ತದೆ. ಇದು ಪೇಷಂಟ್ ಪಾರ್ಟಿಯ ಸಿಗ್ನೇಚರ್. ಸೊ ಯಾವುದೇ ಪೇಷಂಟ್ ಅಡ್ಮಿಟ್ ಆದಾಗ ಇದರಲ್ಲಿ ನಾವೇ ಬರೆದದ್ದು ಇದನ್ನೆಲ್ಲ ನಮ್ಮ ನರ್ಸಸ್ ರೆಕಾರ್ಡ್ಗಳು. ನಾವು ಹೀಗೆ ಏನನ್ನು ಕೂಡ ಬರಲಿಕ್ಕಾಗ್ತದೆ. ಇದು ಬರೆದದ್ದು ಸೇವ್ ಆಗಿರ್ತದೆ. ಬರ್ದಿರೋದು ಏನೋ ತಪ್ಪಾಯಿತು ಆಗ ಅಲ್ಲೇ ನಮಗೆ ಒಂದು ಸೇವ್ ಮಾಡುವ ಮೊದಲು ಅದನ್ನು ಇರೇಸ್ ಮಾಡಲಿಕ್ಕೂ ಆಗ್ತದೆ. ಬರೆದದ್ದು ತಪ್ಪಾದರೆ ಅದನ್ನು ಇರೇಸ್ ಮಾಡಿ ರೀರೈಟ್ ಮಾಡಲಿಕ್ಕಾಗ್ತದೆ. ಬಟ್ ಸೇವ್ ಆದ ನಂತರ ಅದು ಎಲ್ಲರಿಗೂ ರೀರೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಮೆಡಿಕೋ ಲೀಗಲ್ ಡಾಕ್ಯುಮೆಂಟ್. ನಾವು ಬರೆದದ್ದು ಅದೇ ರೀತಿ ಇರಬೇಕು. ಅದರಲ್ಲಿ ಏನಾದ್ರೂ ಸರಿ ಮಾಡ್ಲಿಕ್ಕಿದ್ರೆ, ನಾವು ಬರ್ದದ್ದು ತಪ್ಪಾಗಿದ್ದು ಸೇವ್ ಆದ ನಂತರ ಸರಿ ಮಾಡ್ಲಿಕ್ಕೆ ಆಗ್ತದೆ, ಅದನ್ನ ರೋಲ್ ಬೇಸ್ಡ್ ಆಕ್ಸೆಸ್ ಅಂತ ಕೊಡ್ತಾರೆ. ಯಾರ್ಯಾರಿಗೆ ಏನೇನು ರೋಲ್ ಇದೆ ಅಡ್ಮಿನ್ಗೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ, ಹಾಗೆ ಕೆಲವರಿಗೆ ಮಾತ್ರ ಸರಿ ಮಾಡ್ಲಿಕ್ಕೆ ಆಗ್ತದೆ. ರೋಲ್ ಬೇಸ್ಡ್ ಆಕ್ಸೆಸ್ ಅಲ್ಲಿ ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ. ನನಗೆ ಮುಂಚೆ ನಾನು ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಕೆಲವೊಮ್ಮೆ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ರೆಗ್ಯುಲರ್ ಆಗಿ ಮ್ಯಾನೇಜ್ಮೆಂಟಿಗೆ ಮಾಡುತ್ತಿರೋದ್ರಿಂದ ನಾನು ಕೇಶೀಟ್ ಚೆಕಿಂಗ್ ಮಾಡೋದು, ಅದರಲ್ಲಿ ಏನು ತಪ್ಪಿದೆ ಅದನ್ನು ಸರಿ ಮಾಡೋದು, ಮತ್ತು ಸಿಸ್ಟರ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದಾರಾ, ಎಂಟ್ರಿ ಮಾಡಿದ್ದಾರಾ, ಇದನ್ನೆಲ್ಲ ರೆಗ್ಯುಲರ್ ಆಗಿ ನಾನು ಚೆಕಪ್ ಮಾಡ್ತಾ ಇದ್ದೆ. ಈ ಬರದಿದ್ದ ದಿವಸಗಳಲ್ಲಿ ಅದನ್ನು ನೋಡಲಿಕ್ಕೆ ಸಾಧಾರಣ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂತ ಯಾರು ಇರೋದಿಲ್ಲ, NSಗಳು ಮಾತ್ರ ನೋಡ್ತಾರೆ. ಈಗ ಹಾಗಲ್ಲ. ಹೇಗೆ ಇಂಜಿನಿಯರ್ಸು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೋ ಸೇಮ್ ಅದೇ ಥರ ನಾನು ಸಹ ಬರದಿದ್ದ ದಿವಸದಲ್ಲಿ ಮನೆಯಲ್ಲೇ ಕೂತು ಅಥವಾ ಎಲ್ಲಿ ಔಟ್ ಆಫ್ ಸ್ಟೇಷನ್ ಇದ್ದೀನೋ ಅಲ್ಲೇ ಕೂತು ನನ್ನ ಹತ್ರ ಇರುವಂಥ ಆ ಟ್ಯಾಬಲ್ಲಿ ಆ ಸೇಮ್ ಈ ಸಿಸ್ಟಮನ್ನು ಕ್ಲೌಡಲ್ಲಿ ಏನು ಸೇವ್ ಆಗಿರುತ್ತೋ ಸೊ ನನಗೆ ಅಲ್ಲೇ ಸಿಗುತ್ತೆ. ಸೊ ಡೈಲಿ ಅಟ್ಲೀಸ್ಟ್ ರೌಂಡ್ಸ್ ಆಗಿಲ್ಲ ಹೇಳಿದ್ರು ನಾನು ಆ ಕೇಶೀಟನ್ನು ಚೆಕ್ ಮಾಡಿ ಅದರಲ್ಲಿ ಏನು ಮಿಸ್ಟೇಕ್ಸ್ ಇದೆ, ಏನು ಸರಿ ಸಿಸ್ಟರ್ಸ್ ಎಂಟ್ರಿ ಮಾಡಿದ್ದಾರೆ ಎಲ್ಲ ಸಹ ಚೆಕ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್. ಹಲವು ವಿಧದ ಲಾಭಗಳು ಹಲವರಿಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮೊದಲನೇದು ವೈದ್ಯರಿಗೆ ಅವರ ರೋಗಿಯ ಮಾಹಿತಿಯನ್ನ ಯಾವ ಕಾಲ 24x7 ಅವರಿಗೆ ಅವರ ಮನೆಯಲ್ಲಿಯೂ ಕೂಡ ನೋಡ್ಲಿಕ್ಕಾಗ್ತದೆ. ಓಕೆ. ಸಿಸ್ಟರ್ನವರಿಗೆ ಅವರ ಅನ್ನೆಸೆಸರಿ ಟೈಮ್, ಯಾವುದೇ ಅನ್ನೆಸೆಸರಿ ವರ್ಕಿಗೆ ಹೋಗುವಂತಹ ಸಮಯವನ್ನ ರೋಗಿಯ ಆರೈಕೆಯಲ್ಲಿ ಉಪಯೋಗಿಸ್ಲಿಕ್ಕಾಗ್ತದೆ. ಓಕೆ. ಮ್ಯಾನೇಜ್ಮೆಂಟಿಗೆ ಹಲವಾರು ಮೊತ್ತದ ಹಣ ಪೇಪರ್ಗಳಿಗೆ ಪೋಲಾಗುವುದನ್ನ ತಡೆದು ಅದನ್ನ ಒಳ್ಳೆಯ ಉಪಯೋಗಕ್ಕೆ ಉಪಯೋಗಿಸ್ಲಿಕ್ಕಾಗ್ತದೆ. ಮತ್ತೆ ಸ್ಟಾಫ್ಗಳ ಸಮಯವನ್ನ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸ್ಲಿಕ್ಕೆ ಆಗ್ತದೆ. 4ನೇದು, ರೋಗಿಗೆ ಕೆಲಸಗಳು ಫಾಸ್ಟ್ ಆಗಿ ಅವರಿಗೆ ಡಿಸ್ಚಾರ್ಜ್ ಆಗುವ ಸಮಯದಲ್ಲಿ ಡಿಸ್ಚಾರ್ಜ್ ಬೇಗ ಸಿಗುವ ಹಾಗೆ ಮಾಡಲಿಕ್ಕಾಗ್ತದೆ. ಪ್ರಕೃತಿಗೆ ಕಾಗದದ ಉಪಯೋಗ ಕಮ್ಮಿಯಾಗಿ ಮರಗಳನ್ನು ಉಳಿಸಲಿಕ್ಕೆ ನಮ್ಮ ಒಂದು ಕೊಡುಗೆ ಆಗ್ತದೆ.